ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನ ಆಗಿತ್ತು ಮಾಡಿ ಬ್ಲಾಗ್ನ. ಈಗ ಊರಲ್ಲಿ ಹಬ್ಬ ಇದೆ ಅಂತ ಅಜ್ಜಿ ಮನೆಯಲ್ಲಿ ಬರೇಳಿದ್ದಾರೆ, ಊರಿಗೆ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ದೇವಸ್ಥಾನ ಎಲ್ಲ ಇದೆ, ಚೆನ್ನಾಗಿರುತ್ತೆ, ತೋರಿಸೋಣ ನಿಮಗೆಲ್ಲ ಅಂತ. ಊರಿಗೆ ಹೋದ್ಮೇಲೆ ಸಿಗ್ತೀನಿ ಮಂಡ್ಯದ ಹತ್ರ. ಆಲ್ರೆಡಿ 4:10 ಆಗಿದೆ. ಅಲ್ಲಿ ಬಸ್ ಹಿಡಿದು ಇನ್ನೊಂದು ಬಸ್ ಹತ್ತಿ ಊರಿಗೆ ಹೋಗ್ಬೇಕು. ಅದಕ್ಕೆ ಬಸ್ ಸ್ಟ್ಯಾಂಡಿಗೆ ಆಟೋನೇ ಇದರಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಜನ ನೋಡಿ, ಬಸ್ಸಲ್ಲೂ ಒಂದು ಸೀಟ್ ಇಲ್ಲ. ಬಂದ್ವಿ. ಯಪ್ಪ ಶಿವ, ನಾನು ಎಕ್ಸ್ಪೀರಿಯನ್ಸ್ ಮಾಡೋಣ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡು ಬಂದೆ. ಇಷ್ಟನೇ ಬಸ್ಸಲ್ಲೆಲ್ಲ ಬರೋಕ್ಕೆ ಈ ಥರ, ಆದರೆ ಯಾರು ಶಿವ, ಇದು ತುಂಬ ಕಷ್ಟ. ನಮ್ಮ ಹಸ್ಬೆಂಡ್ಗೆ ವರ್ಕಲ್ಲಿ ಬ್ಯುಸಿ ಇದ್ರು ಅಂದ್ಬಿಟ್ಟು ಈ ಥರ ಬಸ್ಸಲ್ಲಿ ಬಂದ್ವಿ ನಮ್ಮ ಹಳ್ಳಿಗೆ. ನೋಡಿ ಹೆಂಗಿದೆ ಹಳ್ಳಿ. ಅಂತೂ ಇಂತೂ ಬಂದು ತಲುಪಿದ್ದೀವಿ. ಹಳ್ಳಿ ಒಳಗಡೆ ಬಂದಿದ್ದೀನಿ, ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ಇವಾಗ.
ಇವಾಗ ಬಂದು ನಾನು 6:30. ಅಪ್ಪ ಮಮ್ಮಿ ಈಗ ಬಂದ್ರು ಒಳಗೆ. ಇನ್ನೊಬ್ಳು ಇದ್ದಾಳೆ ಬೆಂಗಳೂರಲ್ಲಿ. ಹಂಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾನು ನಮ್ಮ ಅತ್ತಿಗೆ ಗೈಸ್. ಹಾಯ್. ಅವರೇ ನೀವು ಬರ್ತೀರಾ ಇಲ್ವಾ ಇಷ್ಟೊತ್ತಾಗೋಯ್ತು ಅಂತ ನಾನು ಅದನ್ನೇ ಅಂದೆ. ಬರೋವರೆಗೂ ಒಂದು ಲೆಕ್ಕ ಬಂದ್ಮೇಲೆ ಒಂದು ಲೆಕ್ಕ. ಚೆನ್ನಾಗಿದ್ದೀರಾ? ಯಾರು ಬಂದ್ರು? ನಾನು ಮಗಳು ಬಂದ್ವಿ, ಅಪ್ಪ ಮಮ್ಮಿನೂ ಬಂದಿದ್ದಾರೆ. ಇವರು ನಮ್ಮ ಅತ್ತಿಗೆ, ಇವ್ರ ಮಗಳು. ಇವಾಗ ಪ್ರಸಾದ ಊಟ ಕೊಡ್ತಾ ಇದ್ದಾರೆ. ಈ ಥರನೇ ಕೊಡೋದು. ಅಲ್ಲೆಲ್ಲ ಕೂತವ್ರಲ್ಲ ಆ ಕಡೆ ಎಲ್ಲ ಅಷ್ಟಾಗ್ಬಿಟ್ಟಿದೆ ಗಾಯ್ಸ್. ಊಟ ಕೂತಿದ್ದೀವಿ, ಪ್ರಸಾದ ತಿನ್ನೋಣ ಅಂತ. ಮಟನ್ ಊಟ ಮಾಡಿದೆ, ಸುಸ್ತಾಗೋದು ಇದನ್ನೇ ಈಗ ಪಾಚ್ಕೊಬಿಟ್ರೆ ಸಾಕಾಗಿದೆ. ನಾನು ಚೆನ್ನಾಗಿತ್ತು ಪ್ರಸಾದ, ತುಂಬ 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 ಸಖತ್ತಾಗಿತ್ತು. ಜಾಗ ಹುಷಾರಾಗಿರ್ಬೇಕು. ಓಕೆ, ಯೂಟ್ಯೂಬ್ಗೆ ಏನಾರ ಹೇಳು. ಯೂಟ್ಯೂಬ್ಗೆ ಏನಾದರೂ ಹೇಳು. ಏನು? ವರದರಾಜ ಸ್ವಾಮಿ ಎಲ್ಲರಿಗೂ ಕಾಪಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ದೇವ್ರ ಪ್ರಸಾದ, ಊಟ ಅಲ್ಲ ಅದು, ದೇವ್ರ ಪ್ರಸಾದ. ಪ್ರಸಾದ ಅಂತ ಹೇಳ್ಬೇಕು, ಅದನ್ನು ಊಟ ಅಂತ ಕರಿಬಾರ್ದು. ಪ್ರಸಾದ ದೇವ್ರ ಪ್ರಸಾದದ ಥರನೇ ಇತ್ತು. ಎಲ್ಲ ಚೆನ್ನಾಗಿತ್ತು. ಅಷ್ಟೊಂದು ಮಟನ್ ತಿಂದೆ, ಮನೇಲಿ ತಿಂದಿರ್ಲಿಲ್ಲ. ಅದು ಎಲ್ಲೋ ಊಟ ಪ್ರಸಾದ ಹೆಂಗಿತ್ತು? ಚೆನ್ನಾಗಿತ್ತು, ತಿನ್ನಕ್ಕಾಗಲ್ಲ. ಒಂದೇ ಸತಿ ಊಟಕ್ಕಾಗಿಲ್ಲ ಗೈಸ್. ಎಲ್ಲ ಊರ ಜನಕ್ಕೆ ಫುಲ್ಲು ಒಂದೇ ಸತಿ ಕೂರಿಸ್ಬಿಟ್ಟು ಒಂದೇ ಸತಿ ಮುಗಿಸ್ಬಿಟ್ರು. ತುಂಬ ಚೆನ್ನಾಗಿದೆ, ತುಂಬ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿದೆಲ್ಲ ನೋಡಿ. ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಶಿವಣ್ಣರ್ಕಿಗೆ, ಮಾದಣ್ಣರ್ಕಿಗೆ
ಸಂತನಿಗೆ ದೇವರಾಜನಿಗೆ ಎಲ್ಲ ಹೇಳ್ಬಿಡು ಅಂತ ಗುರುಗುಂಟಾಗಿ ಹೇಳ್ಬಿಟ್ಟು ನಮ್ಮ ತಕ್ಕಿದ್ರ ಮನೆಗೆ ಹೇಳಿ ಅವ್ರಿಗೆಲ್ಲ ಹೇಳ್ಬಿಡು. ಈ ಊರಿಗೆ ಹೋಗಿದ್ದ ಊರಿಗೆ ಹೋಗಿದೆ. ನೀನೇನು ಓದ್ತಿದ್ಯಾ? ಯಾರು ಬಂದ ಇಲ್ಲೇ ತಮ್ಮನ ಅಣ್ಣನು ಅದೇ ಎಷ್ಟು ವರ್ಷ? ವಯಸ್ಸಿನ ಆದ್ಮೇಲೆ ಹೇಳ್ಬಿಟ್ರು ದೊಡ್ಡವರು ಅಂದ್ರೆ ಏನು ಅರ್ಥ ಗೊತ್ತಾ? ಊಟನೇ ಮಾಡ್ಲಿಲ್ವಲ್ಲ. ಹೂವು ಎಲ್ಲ ಅಲ್ಲೇ ಇಟ್ಟಿಟ್ಟಿದ್ ಕ್ಯಾಮ್ರಾ ರೆಕಾರ್ಡ್ ಮಾಡಿ ಗೊತ್ತೇ ಆಗಿಲ್ಲ. ನಮ್ಮ ಅಣ್ಣನ ಮಗ ಅವಳು ಮುದ್ದ. ಯೂಟ್ಯೂಬ್ ಚಾನಲ್ ಅದು ಒಂದು ಸಬ್ಸ್ಕ್ರೈಬ್ ಏನಾದರೂ ಹೇಳು. ಸರಿ ಹೇಳು. ಏನು ಹೇಳಿ, ನಮ್ಮ ಮತ್ತೆ ಇವತ್ತು ಊರಿಗೆ ಬಂದಿದ್ವಿ, ಪೂಜೆ ಮಾಡಿದ್ವಿ, ಈಗ ಮತ್ತೆ ಕಾರಲ್ಲಿ ಹೋಗ್ತಾ ಇದೀವಿ. ಹೇಳ್ದಾಯ್ತು. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಿಂದು ಒಂದೇನು ಹೇಳು. ನಂದೇನಿಲ್ಲ ಬಿಡಿ, ಏನಿಲ್ಲ, 5 ಜನ ಅವರಷ್ಟೇ. ತಿರುಗ್ಕೋತೀವಲ್ಲ ಬನ್ನಿ ಅಂದ್ಲ ಅವಳು. ಸಕ್ಕರೆ ದೂರ ಹೋಗ್ಬೇಕಾದ್ರೆ ನಾನ್ ವೆಜ್ ತಿಂತೀವಲ್ಲ. ಇದು ಓಪನ್ ಮಾಡ್ದ ಅಮ್ಮ ಈ ಸುತ್ತಿ ನಾನು ಮುಂದೆ ಕೂರ್ಲ. ಪಪ್ಪು ಡಿಸ್ಟರ್ಬ್ ಮಾಡಬಾರ್ದು. ಆಯ್ತು, ಈಗ ಮಾಡಲ್ಲ ನನ್ನ ಜೊತೆ ಇದ್ರೆ ಅವಳು. ಅವರಿಬ್ರು ಇದ್ರೆ ಗಲ್ಲ ಟೇಸ್ಟ್. ಬಾಯ್ ಮಾಡು. ಬಾಯ್ ಬಾಯ್. ಸರಿ ಬರ್ತೀವಿ. ಬಾಯ್. ಇದು ಮಿರರ್ ಓಪನ್ ಬಾಯ್. ಇದು ಮಿರರ್ ಓಪನ್ ಮಾಡೋಣ. ಬಾಯ್ ಮಾಡು. ಬಾಯ್ ಅಕ್ಕ. ಹುಷಾರಾಗಿ ಮಲ್ಕೊಳ್ಳಿ, ಇಬ್ರೆ ಹುಷಾರಾಗಿ ಎದ್ದು ಬನ್ನಿ. ಬಾಯ್. ಆಮೇಲೆ ಚೆನ್ನಾಗಿತ್ತೆ ಊರು, ಇರ್ಬೋದು. ಗಂಧದ ಕಡ್ಡಿ, ಕರ್ಪೂರ, ಕುಂಕುಮ, ಅರಿಶಿನ ಎಲ್ಲ ಕಲ್ತ್ಕೊಟ್ಟು. ಆಯ್ತು, ಬಾಯ್. ಸರಿ ಅಕ್ಕ, ಬಾಯ್. ಗೈಸ್, ಈಗ ಮಲ್ಕೋತಾ ಇದ್ದೀನಿ, ಇಲ್ಲೇ ಆಲ್ಟ್ ಆಗಿದ್ದೀನಿ. ಬೆಳಿಗ್ಗೆ ದೇವ್ರು ನೋಡಿ ಆಮೇಲೆ ಮೈಸೂರು ಹೊರಡ್ತೀನಿ. ಅಲ್ಲಿ ಎಲ್ಲ ಫುಲ್ ಹೌಸ್ ಫುಲ್ ಆಗಿದೆ, ಅದಕ್ಕೆ ಇಲ್ಲಿ ಇನ್ನೊಂದು ಆಂಟಿ ಮನೆಗೆ ಬಂದು ಮಲ್ಕೋತಾ ಇದ್ದೀವಿ. ಅಂಕಲ್ಗಳ ಹಾಯ್ ಮಾಡಕ್ಕೆ. ಈಗ ನಾವು ಹೊರಟಿದ್ದೀವಿ, ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ನೋಡಿಕೊಂಡು ಮನೆಗೆ ಹೋಗ್ತೀವಿ. ಸಿಗ್ತೀನಿ ನಿಮಗೆ ದೇವಸ್ಥಾನದಲ್ಲಿ. ಇದು ಮಾಯಮ್ಮ ದೇವಸ್ಥಾನ ಅಂತ ನಮ್ಮ ಅಜ್ಜಿ ಮನೆ ದೇವರು. ನಾನು ತುಂಬ ವರ್ಷ 20 ವರ್ಷನೇ ಆಗಿದೆ, ನೋಡ್ಬೇಕು ಅನ್ನಿಸ್ತು. ಅದಕ್ಕೆ ಹೆಂಗಿದ್ರು ಬಂದಿದ್ನಲ್ಲ, ಅದಕ್ಕೆ ಹಾಲ್ಟ್ ಆಗಿ ಇವಾಗ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೂ ದೇವರು ಒಳ್ಳೇದು ಮಾಡಲಿ, ನೀವು ನೋಡಿ.
ವರ್ಷಕ್ಕೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ಈ ಥರ ಮಾಡಿದ್ದೀವಿ. ಅದು ಚೆನ್ನಾಗಿದೆ, ಆದರೂ ಆ ಥರ ನೋಡೋಕ್ಕೆ ಚೆಂದ ಅವನ್ನ ಅಲ್ವಾ. ಪೂಜೆ ಎಲ್ಲ ಆಯಿತು. ತುಂಬ ಖುಷಿ ಆಗ್ತಾ ಇದೆ ನನಗೆ. ತುಂಬ 20 ವರ್ಷಗಳ ನಂತರ ದೇವ್ರನ್ನ ಭೇಟಿ ಮಾಡಿದ್ದು. ಇದು ಉಳ್ಳನಹಳ್ಳಿ ಅಂದ್ಬಿಟ್ಟು ಮಂಡ್ಯದ ಹತ್ರ ಇದೆ. ಮಾಯಮ್ಮ ದೈತಮ್ಮ ಅಂತ ದೇವರು, ನಮ್ಮ ಅಜ್ಜಿ ಮನೆಗೆ ಮನೆ ದೇವರು. ನನಗೆ ತುಂಬ ಇಷ್ಟ ಚಿಕ್ಕ ಹುಡುಗಿಯಿಂದ. ಇಲ್ಲಿ ತುಂಬ ಕಥೆಗಳಿದೆ, ಅದೆಲ್ಲ ಕೇಳಿದ್ರೆ ಒಂಥರ ವೈಬ್ರೇಷನ್ ಆಗುತ್ತೆ, ಅಷ್ಟು ಪವರ್ಫುಲ್ ದೇವರು. ಚೆನ್ನಾಗಿದೆ, ಇಷ್ಟ ನಮಗೆ ಅಜ್ಜಿ ಮನೆ ದೇವರು. ಅದಕ್ಕೆ ಬಂದಿದ್ದೀನಿ. ನೀವು ಎಲ್ಲ ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಕತೆ ಬೇಡ ಅವ್ರಿಗೆ, ಹೇಳೋಣ. ಏನು ಗೊತ್ತಾ ಗೈಸ್, ಇದು ಕೆರೆ ತೋರಿಸು. ಇಲ್ಲಿ ಕೆರೆ ವಿಶೇಷ ಬಂದು ಮಾಯಮ್ಮ ದೇವ್ರಿದಾರಲ್ಲ, ಅವರು ಬ್ರಾಹ್ಮಣ, ಏನು ತಿನ್ನೋದಿಲ್ಲ. ಅವರು ಸ್ನಾನ ಮಾಡ್ತಿದ್ರಂತೆ. ದೈತಮ್ಮ ದೇವ್ರು ಬಂದು ಬಾಯಿ ಮುಕ್ಕಳಿಸಿ ಉಗೀತಿದ್ರಂತೆ. ಅವ್ರಿಗೆ ಬಲಿ ಎಲ್ಲ ಕೊಡ್ತಾರೆ. ಈ ಥರ ಎಲ್ಲ ಯಾರು ನೀವು ಬಂದಿರೋದು ಮಾಡ್ತಿದ್ದೀಯಾ ಅಂತ ದೇವ್ರು ಕೇಳಿದಾಗ ನಾನು ಈ ಥರ ಅಂತ ದೈತಮ್ಮ ಅವ್ರ ಸ್ಟೋರಿ ಹೇಳಿದ್ದಾರೆ. ಸರಿ ಆಯಿತು, ನನಗೂ ಇಲ್ಲಿ ಊರಲ್ಲೆಲ್ಲ ಬಲಿ ಕೊಡ್ತಾರೆ, ನಾನು ತಗೊಳ್ಳೋದಿಲ್ಲ, ನೀನು ತಗೋ ನನ್ನ ಎಡಗಡೆ ಇದ್ದಂತೇಳಿ ಅವ್ರನ್ನ ಇಲ್ಲಿ ಇದು ಮಾಡಿದ್ರಂತೆ. ಮಾಯಮ್ಮ ದೈತಮ್ಮ. ಮಾಯಮ್ಮ ಬ್ರಾಹ್ಮಣು, ದೈತಮ್ಮ ಸ್ಪೆಷಲ್. ಎಲ್ಲ ಬಲಿ ಯಾರ್ಯಾರು ಕೊಡ್ತಾರೆ ಅದೆಲ್ಲ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಬಾಯಿ ಮುಕ್ಕಳಿಸಿ ಉಗ್ದಿರೋದು ಒಂದು ಇದಿದೆ, ರೆಡ್ ಇರುತ್ತೆ. ಹಬ್ಬಗಳಲ್ಲಿ ರೆಡ್ ಆಗಿಬಿಡುತ್ತಂತೆ ಕೆರೆನೇ. ಅದು ಈಗಲೂ ಸತ್ಯ ಇದೆ. ಹಬ್ಬದಲ್ಲಿ ಬಂದಾಗ ಅರ್ಧ ಕೆರೆ ರೆಡ್ ಆಗಿರುತ್ತೆ. ಅದು ಕತೆ ಅಜ್ಜಿ ಹೇಳಿದರು ನನಗೆ. ಅದೇ ನಾವು ಫಿದಾಗ್ಬಿಟ್ಟಿದ್ವಿ. ಅದೆಲ್ಲ ಸತ್ಯ. ಅವಾಗೆಲ್ಲ ನಡೀತಿತ್ತು, ಈಗಲೂ ಇದೆ. ಈಗಲೂ ಹಬ್ಬ ಬಂದರೆ ಅದನ್ನು ಹಬ್ಬದಲ್ಲಿ ಬಂದು ನೋಡ್ಬೋದು ಇಲ್ಲಿ. ಇವ್ರು ಹೇಳ್ಬೋದು ಮೂಢನಂಬಿಕೆ ಅದೆಲ್ಲ ಹಂಗೆ ಅಂತ. ನಾವು ಹೆಂಗೆ ನಂಬ್ತೀವಿ ಹಂಗೆ ಸತ್ಯ ಇದೆ, ನಾವು ನಂಬ್ತೀವಿ. ನಂಬೋರ್ದು ಬಿಡೋರ್ಗೂ ಸೇರಿದ್ದದು, ಆದರೂ ನಾವು ನಂಬ್ತೀವಿ, ಇದು ಸತ್ಯ. ಹಳೇದು ಕಾಲದಲ್ಲಿ ಅಜ್ಜಿ ಹೇಳಿರೋದು. ಇಲ್ಲಿ ಹಬ್ಬ ಬಂದರೆ ರೆಡ್ ಆಗೋದು ಕೆರೆ, ಇಲ್ಲಿ ಊರಲ್ಲೆಲ್ಲ ಹೇಳ್ತಾರೆ. ಕೆಲವ್ರು ನಂಬಲ್ಲ, ನಂಬೋರ್ ಮೇಲೆ ಡಿಪೆಂಡ್ ಗೈಸ್. ನನಗಂತೂ ನಂಬಿಕೆ ಇದೆ. ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.